ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 12 ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಕ್ಲಾಸ್ 11ಲ್ಲಿ ನೀವೇನು ಗಮನಿಸಿದ್ದೀರಿ ಅದೇ ರೀತಿ ಕ್ಲಾಸ್ 12ಲ್ಲಿ ಅದರದ್ದು ಸ್ವಲ್ಪ ಅಡ್ವಾನ್ಸ್ಡ್ ಪಾರ್ಟ್ ಇರ್ತದೆ ಅಷ್ಟೇ ಕೆಮಿಸ್ಟ್ರಿಯಲ್ಲಿ. ಸೊ ಸಿಲೆಬಸ್ ವೈಸ್ ನೋಡಲಿಕ್ಕೆ ಹೋದರೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ 70 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮ್ ಇರುತ್ತೆ. ಉಳಿದ 30 ಮಾರ್ಕ್ಸ್ ಹೇಗಿದ್ದರೂ ಫಸ್ಟ್ ಇಯರಲ್ಲಿ ಹೇಗಿತ್ತು ಅದೇ ರೀತಿ ಲ್ಯಾಬ್ ಎಕ್ಸಾಮ್ ಇರುತ್ತೆ. 30 ಮಾರ್ಕ್ಸಲ್ಲಿ ವೈವಾ ಪ್ಲಸ್ ಲ್ಯಾಬ್ ಎರಡು ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ನೀವೀಗ ಕ್ಲಾಸ್ 12 ಸಿಲೆಬಸ್ಸಿಗೆ ಬರೋದಾದರೆ ಕಂಪ್ಲೀಟಾಗಿ ನೀವು ಗಮನಿಸ್ಬೋದು. ಕ್ಲಾಸ್ 11ಲ್ಲಿ ನಾನು ಪ್ರೀವಿಯಸ್ಲಿ ವಿಡಿಯೋ ಮಾಡುವಾಗಲೇ ಹೇಳಿದ್ದೆ, ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಾಸ್ 11ಲ್ಲಿ ಕಮ್ಮಿ ಇದೆ, ಕ್ಲಾಸ್ 12ಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಹಾಗಾಗಿ ಕ್ಲಾಸ್ 12ಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಟೋಟಲ್ 5 ಚಾಪ್ಟರ್ ಇದೆ. ಅದೇ ಫಿಸಿಕಲ್ ಕೆಮಿಸ್ಟ್ರಿದು 3 ಚಾಪ್ಟರ್ ಇದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಕಂಪೇರ್ ಮಾಡಿದರೆ 2 ಚಾಪ್ಟರ್ ಇದೆ. ಸೊ 1 by 1 ಪ್ರತಿ ಚಾಪ್ಟ್ರಿಗೆ ಯಾವ ರೀತಿ ವೆಯ್ಟೇಜ್ ಇದೆ ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಫಸ್ಟ್ ಬರುವಂಥ ಚಾಪ್ಟರ್ ಯಾವುದು ಅಂತ ಹೇಳಿದರೆ ಸೊಲ್ಯೂಷನ್ ಚಾಪ್ಟರ್ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಲೆಂತಿ ಚಾಪ್ಟರ್ ಕೂಡ. ಸೊ ಸೊಲ್ಯೂಷನ್ ಚಾಪ್ಟ್ರಲ್ಲಿ ನಾವು ಮೇಯ್ನ್ಲಿ ಏನು ಮಾಡುತ್ತೇವೆ, ಕಾನ್ಸಂಟ್ರೇಷನ್ ಟರ್ಮ್ಸನ್ನು ಡೀಲ್ ಮಾಡ್ತೇವೆ. ಮತ್ತು ಕೆಲವೊಂದು ಲಾ ಇದೆ, ರಾಲ್ಡ್ಸ್ ಲಾ ಇರ್ಬೋದು, ಮತ್ತು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್, ಇಂಥದ್ದನ್ನೆಲ್ಲ ನೋಡ್ತಾ ಹೋಗ್ತೇವೆ ನಾವು ಸೊಲ್ಯೂಷನಲ್ಲಿ. ಸೊ ಈ ಚಾಪ್ಟ್ರಲ್ಲಿ ನಾವು ಆ್ಯಕ್ಚುಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನು ಫಸ್ಟ್ ಇಯರಲ್ಲಿ ಓದಿದ್ದೇವೆ ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಪಾರ್ಟ್ ಇರ್ತದೆ. ಸೊ ಇದು ಚಾಪ್ಟರ್ ಟೋಟಲ್ ಆಗಿ ಬರುವಂಥದ್ದು 7 ಮಾರ್ಕ್ಸಿಗೆ. ಸೊ ಥಿಯರಿ ಎಕ್ಸಾಮಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ, ಯಾಕಂದರೆ ಇದರದ್ದು ಲಿಂಕ್ ಇದೆ ಬೇರೆ ಚಾಪ್ಟ್ರಲ್ಲಿ. ಸೊ ಹಾಗಾಗಿ ಈ ಚಾಪ್ಟರ್ನು ಕೂಡ ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಓದ್ಕೊಳ್ಳಿ, ಇದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಎಲೆಕ್ಟ್ರೋಕೆಮಿಸ್ಟ್ರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಕ್ಲಾಸ್ 11ಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನೆಲ್ಲ ನೀವು ಕಲ್ತಿದ್ದೀರಿ ಅದನ್ನೆಲ್ಲ ಅಪ್ಲೈ ಮಾಡಿ ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಕೂಡ ನಾವು ಕಲಿತೇವೆ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಎಲೆಕ್ಟ್ರೋಕೆಮಿಸ್ಟ್ರಿದು ಟೋಟಲ್ 9 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ ಫೈನಲ್ ಥಿಯರಿ ಎಕ್ಸಾಮಿಗೆ. ಸೊ ನೆಕ್ಸ್ಟ್ ಬರುವಂಥದ್ದು ಕೆಮಿಕಲ್ ಕೈನೆಟಿಕ್ಸ್, ರೇಟ್ ಆಫ್ ಎ ರಿಯಾಕ್ಷನ್, 0 ಆರ್ಡರ್ ರಿಯಾಕ್ಷನ್, nth ಆರ್ಡರ್ ರಿಯಾಕ್ಷನ್, ಕಂಪ್ಲೀಟ್ ರೇಟ್ ಆಫ್ ದ ರಿಯಾಕ್ಷನ್ ಎಲ್ಲ ಬರುವಂಥದ್ದೆಲ್ಲ ಕೆಮಿಕಲ್ ಕೈನೆಟಿಕ್ಸಲ್ಲಿ. ಅಂದರೆ ಯಾವುದೇ ಒಂದು ರಿಯಾಕ್ಷನ್ ಆಗಬೇಕಾದ್ರೆ, ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಫಾರ್ಮ್ ಆಗಬೇಕಾದ್ರೆ ಅದರಲ್ಲಿ ಟೈಮ್ ಡ್ಯೂರೇಷನ್ ಯಾವ ರೀತಿ ಇದೆ, ಅದಕ್ಕೆ ಸಂಬಂಧಪಟ್ಟ ರೇಟ್ ಇಕ್ವೇಷನ್ ಯಾವುದು, ರೇಟ್ ಕಾನ್ಸ್ಟೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು, ಅದರದ್ದು ಯೂನಿಟ್ಸ್, ಇದೆಲ್ಲ ಕೂಡ ನಾವು ಡೀಲ್ ಮಾಡ್ತೇವೆ ಕೆಮಿಕಲ್ ಕೈನೆಟಿಕ್ಸಲ್ಲಿ. ಈ ಒಂದು ಚಾಪ್ಟ್ರಲ್ಲಿ ಬರೀ ಬೇಸಿಕ್ ಡೀಟೇಲ್ಸ್ ಮಾತ್ರ ಅಲ್ಲದೆ ಈಗ ಆರ್ಡರ್ ಆಫ್ ದ ರಿಯಾಕ್ಷನ್ ಕೂಡ ಫೈಂಡ್ ಔಟ್ ಮಾಡೋದನ್ನು ಕಲಿತೇವೆ. ಹಾಗೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಕೆಮಿಕಲ್ ಕೈನೆಟಿಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದು ಬರುವಂಥದ್ದು ಟೋಟಲ್ 7 ಮಾರ್ಕ್ಸಿಗೆ. ಇಲ್ಲಿ ನೀವು ಗಮನಿಸ್ಬೋದು ಸೆಕೆಂಡ್ ಚಾಪ್ಟರ್ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಇದೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ಸೊ ನೆಕ್ಸ್ಟ್ ಇದು 3 ಚಾಪ್ಟರ್ ಕೂಡ ಈಗ ಏನು ನೋಡಿದ್ವಿ, ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್, 3 ಚಾಪ್ಟರ್ ಕೂಡ ಫಿಸಿಕಲ್ ಕೆಮಿಸ್ಟ್ರಿದು ಚಾಪ್ಟರ್ಸ್. ನೆಕ್ಸ್ಟ್ ಬರುವಂಥದ್ದು ಯೂನಿಟ್ ನಂಬರ್ 4 ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ನೀವೇನು ಪಿರಿಯೋಡಿಕ್ ಟೇಬಲ್ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಿ ಅದರಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕನ್ನು ಆಲ್ಮೋಸ್ಟ್ ತುಂಬ ಕಮ್ಮಿನೇ ಕಲ್ತಿರೋದು, ಎಫ್ ಅಂತೂ ನೀವು ಟಚ್ ಮಾಡಿಲ್ಲ. ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವುದು ಎಕ್ಸೆಪ್ಷನ್, ಇದರ ಬಗ್ಗೆ ಬ್ರೀಫಾಗಿ ನೋಡಿದ್ದೇವೆ ಅಷ್ಟೇ. ಸೊ ಇನ್ನು ಡೆಪ್ತಾಗಿ ನೀವು ಕಲಿಲಿಕ್ಕಿರುವಂಥದ್ದು ಸೆಕೆಂಡ್ ಇಯರಲ್ಲಿ ಯೂನಿಟ್ ನಂಬರ್ 4ಅಲ್ಲಿ. ಸೊ ಈ ಚಾಪ್ಟರ್ ಆ್ಯಕ್ಚುಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಟೋಟಲ್ 7 ಮಾರ್ಕ್ಸಿಗೆ ಬರ್ತದೆ. ಸೊ ಈ ಚಾಪ್ಟ್ರಿಗೆ ಕೂಡ ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನೆಕ್ಸ್ಟ್ ಬರುವಂಥದ್ದು ಕೋಆರ್ಡಿನೇಷನ್ ಕಂಪೌಂಡ್ಸ್. ನೀವು ಕಾಂಪ್ಲೆಕ್ಸ್ ಫಾರ್ಮ್ ಆಗೋದು ಕಂಪೌಂಡ್ಸ್ ಇದೆಲ್ಲ ಕಲ್ತಿರ್ಬೋದು, ಬ್ರೀಫಾಗಿ ಫಸ್ಟ್ ಇಯರಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ನೋಡ್ಕೊಂಡಿದ್ದೀರಿ. ಸೊ ಇಲ್ಲಿ ಅದನ್ನು ಡೀಪಾಗಿ ಓದ್ತೀರಿ. ಟೋಟಲ್ 7 ಮಾರ್ಕ್ಸಿಗೆ ಈ ಚಾಪ್ಟ್ರಿಂದ ಕೂಡ ಎಕ್ಸಾಮಿಗೆ ಕ್ವಶನ್ಸ್ ಬರ್ತದೆ. ಇನ್ನು ಇದು ಎಲ್ಲ ಕೂಡ ಬರುವಂಥದ್ದು, ಇಷ್ಟು ಚಾಪ್ಟರ್ ಬರುವಂಥದ್ದು ಪಾರ್ಟ್ 1ಅಲ್ಲಿ. ಸೆಕೆಂಡ್ ಇಯರಲ್ಲಿ ಕೂಡ 2 ಬುಕ್ಸ್ ಇದೆ NCERT, ಪಾರ್ಟ್ 1 ಮತ್ತು ಪಾರ್ಟ್ 2. ಸೊ ಹಾಗಾಗಿ ಪಾರ್ಟ್ 1ನಲ್ಲಿ ಇಷ್ಟು ಚಾಪ್ಟರ್ಸ್ ಇನ್ಕ್ಲೂಡ್ ಆಗ್ತದೆ. ಇನ್ನು ಪಾರ್ಟ್ 2ಗೆ ಹೋಗೋದಾದರೆ ಪಾರ್ಟ್ 2 ಕೆಮಿಸ್ಟ್ರಿ ಸೆಕೆಂಡ್ ಇಯರಲ್ಲಿ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಟೋಟಲ್ 5 ಚಾಪ್ಟರ್ ಇದೆ ಪಾರ್ಟ್ 2 ಕೆಮಿಸ್ಟ್ರಿ ಸೆಕೆಂಡ್ ಇಯರಿಗೆ. ಸೊ ಈ ಥರ ಒಂದು ಬುಕ್ ಇದೆ ನೋಡಿ, 5 ಚಾಪ್ಟರ್ ಇದೆ. ಇದರಲ್ಲಿ ಸ್ಟಾರ್ಟ್ ಆಗುವಂಥದ್ದು ಚಾಪ್ಟರ್ ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರೆನ್ಸಿಂದ. ಇದು ಕೂಡ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ದು ಕೆಲವು ಕಾನ್ಸೆಪ್ಟ್ ಎಲ್ಲ ಯೂನಿಟಲ್ಲಿ ಕೂಡ ರಿಪೀಟ್ ಆಗ್ತದೆ. ಹಾಗಾಗಿ ಈ ಚಾಪ್ಟರ್ನ ಯಾವುದನ್ನು ಮಿಸ್ ಮಾಡಲಿಕ್ಕಿಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಒತ್ತು ಕೊಟ್ಟು ಓದಿ, ಯಾಕಂದರೆ ಎಲ್ಲ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಹೌದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟ, ಯಾಕಂದರೆ ಎಲ್ಲ ಚಾಪ್ಟರಿಂದ ಸಹ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ಬರುವಂಥದ್ದು ಈ ಚಾಪ್ಟ್ರಿಗೆ ಇರುವಂಥದ್ದು ಟೋಟಲ್ 6 ಮಾರ್ಕ್ಸ್ ವೆಯ್ಟೇಜ್ ಕಮ್ಮಿ ಇದೆ. ಬಟ್ ಈ ಚಾಪ್ಟರ್ ತುಂಬ ಚಾಪ್ಟ್ರಿಗೆ ಹೆಲ್ಪ್ ಮಾಡ್ತದೆ, ಯಾಕಂದರೆ ಇದರಲ್ಲಿ ಬರುವಂಥ ಕಾನ್ಸೆಪ್ಟ್ ತುಂಬ ಚಾಪ್ಟರಲ್ಲಿ ರಿಪೀಟ್ ಆಗ್ತದೆ. ನೆಕ್ಸ್ಟ್ ಬರುವಂಥದ್ದು ಆಲ್ಕೋಹಾಲ್, ಫಿನಾಲ್ ಮತ್ತು ಈಥರ್ಸ್. ಇದು ಕೂಡ 6 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟ್ರಿಂದ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಆಲ್ಡಿಹೈಡ್ ಕೀಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಇದು ಕೂಡ ಯೂನಿಟ್ ನಂಬರ್ 8 ಮಾರ್ಕ್ಸಿಗೆ ಬರ್ತದೆ. ಸೊ ಈ 3 ಚಾಪ್ಟರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದರ ನಂತರ ಅಮೈನ್ಸ್ ಇದೆ. ಅಮೈನ್ ಸ್ವಲ್ಪ ಸಣ್ಣ ಚಾಪ್ಟರ್ ಕಂಪೇರ್ ಮಾಡಿದರೆ, ಬಟ್ ಈ ಚಾಪ್ಟರ್ ಕೂಡ 6 ಮಾರ್ಕ್ಸಿಗೆ ಬರುತ್ತೆ.
ಸೊ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಬರುವಂಥದ್ದು ಬಯೋಮೊಲಿಕ್ಯೂಲ್ಸು, ತುಂಬ ಸಣ್ಣ ಚಾಪ್ಟರ್, ಮತ್ತು ಈ ಚಾಪ್ಟರ್ ಕೂಡ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಈಸಿ, ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕಷ್ಟೇ. ಬಟ್ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದರೆ 100% ಎಕ್ಸಾಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ಚಾಪ್ಟರ್ ಬರುವಂಥದ್ದು ಟೋಟಲ್ 7 ಮಾರ್ಕ್ಸಿಗೆ. ಸೊ ಸೆಕೆಂಡ್ ಇಯರಲ್ಲಿ ಕೂಡ ಥಿಯರಿ ಎಕ್ಸಾಮ್ಸ್ ಇರೋದು 70 ಮಾರ್ಕ್ಸಿಗೆ. ನೀವು ಟೋಟಲ್ ಮಾಡಿದರೆ ಎಲ್ಲ ಚಾಪ್ಟ್ರಿದ್ದು ಸ್ಕೋರ್ಸ್, ಎಲ್ಲ ಚಾಪ್ಟ್ರಿದ್ದು ಮಾರ್ಕ್ಸನ್ನು ನೀವು ಟೋಟಲ್ ಮಾಡಿದರೆ 70 ಮಾರ್ಕ್ಸ್ ಬರ್ತದೆ. ಸೊ ಟೋಟಲಾಗಿ 70 ಮಾರ್ಕ್ಸಿಗೆ ನಿಮಗೆ ಸೆಕೆಂಡ್ ಇಯರ್ ಥಿಯರಿ ಎಕ್ಸಾಮ್ ಇರುತ್ತದೆ. ಇದಿಷ್ಟಲ್ಲದೆ ನೀವು ಸೆಕೆಂಡ್ ಇಯರಲ್ಲಿ ಮತ್ತೆ 30 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ಸ್ ಮಾಡಲಿಕ್ಕಿದೆ. ಅಲ್ಲಿ ವೈವೈ ಇದೆ, ಮತ್ತು ನಿಮಗೆ ಅದರೊಟ್ಟಿಗೆ ರೆಕಾರ್ಡ್ ಮೇಂಟೈನ್ ಮಾಡಲಿಕ್ಕೆ ಉಂಟು, ಅದರೊಟ್ಟಿಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕಿದೆ, ಟೈಟ್ರೇಷನ್ ಇದೆ, ಮತ್ತು ಸಾಲ್ಟ್ ಅನಾಲಿಸಿಸ್ ಇದೆ. ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗುವ. ಇದಿಷ್ಟು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮಾರ್ಕ್ಸ್ ವೈಸ್ ಯಾವ್ಯಾವ ಚಾಪ್ಟ್ರಿಗೆ ಎಷ್ಟೆಷ್ಟು ವೇಟೇಜ್ ಇದೆ ಅಂತ ಗೊತ್ತಾಗಿರ್ಬೋದು. ಸೊ ಮಾರ್ಕ್ಸ್ ನೋಡಿಕೊಂಡು ಪ್ಲ್ಯಾನ್ ಮಾಡಿ, ಯಾಕಂದರೆ ನೀವು ಓದುವಾಗ ಯಾವುದಕ್ಕೆ ವೇಟೇಜ್ ಜಾಸ್ತಿ ಇದೆ, ಯಾವುದು ತುಂಬ ಇಂಪಾರ್ಟೆಂಟ್, ಅದನ್ನು 100% ಕರೆಕ್ಟಾಗಿ ಓದ್ಕೊಳ್ಳಿ. ನೀವು ಬರೀ ಥಿಯರಿಗೆ ಮಾತ್ರ ಅಲ್ಲ, ನೀವು ಕಾಂಪಿಟೇಟಿವ್ಗೆ ಏನು ಎಕ್ಸಾಮ್ ಬರೀತೀರಿ, ಸೊ ಅದರಲ್ಲಿ ಕೂಡ ಈ ಚಾಪ್ಟರ್ಗಳಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಎಲ್ಲ ಚಾಪ್ಟರ್ನ ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಹೋಗಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾವು ನೆಕ್ಸ್ಟ್ ಕ್ಲಾಸ್ 11 ಕೆಮಿಸ್ಟ್ರಿಯಿಂದ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಹೋಗುವ. ಯಾವುದೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.